ವಿಷಯ ಹೀಗಿರುವಾಗ ಸೂರಯ್ಯನವರು ಅವರ ಅಣ್ಣನ್ನ ಕೊಲೆ ಮಾಡೋದಾದ್ರೂ ಯಾಕೆ? ಅಕಸ್ಮಾತ್ ಅದು ಕೊಲೆನೇ ಆಗಿದ್ರೆ ಇವರೇ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಆಧಾರ ಏನಿದೆ? ಆಧಾರ ಇದೆ. ಏನಿದೆ ಆಧಾರ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಬದಲಾಯಿಸಿ ಬರೆಯೋದಕ್ಕೋಸ್ಕರ ಸೂರಯ್ಯನವರು ಡಾಕ್ಟರ್ ಇಂದೂರ್ ಅವರಿಗೆ ಲಂಚ ಕೊಡಕ್ ಹೋಗಿದ್ರು. ಆದ್ರೆ ಕರ್ತವ್ಯಶೀಲ ಡಾಕ್ಟರ್ ಅದನ್ನ ನಿರಾಕರಿಸಿ ಸೂರಯ್ಯನವ್ರನ್ನ ಆಚೆ ದಬ್ಬದ್ರು. ನಾನು ಮೊದಲೇ ಹೇಳಿಲ್ವೇ, ಗಂಡನಿಗೆ ಕೋಡು ಬರಲಿ ಅಂತ ಹೆಂಡತಿ ಆತ್ಮಹತ್ಯೆನ ಕೊಲೆ ಅನ್ನೋದು, ಹೆಂಡತಿಗೆ ಕಿರೀಟ ತೊಡಿಸ್ಬೇಕು ಅಂತ ಗಂಡ ಆಕೆಗೆ ಕರ್ತವ್ಯಶೀಲಿ ಅಂತ ಬಿರುದು ಕೊಡೋದು. ಚೆನ್ನಾಗಿದೆ ಚೆನ್ನಾಗಿದೆ. ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡೆ ಇನ್ಸ್ಪೆಕ್ಟ್ರು ಡಾಕ್ಟ್ರು ಮದುವೆ ಆದ್ರು ಅಂತ ಕಾಣಿಸುತ್ತೆ. ಮಾತಿಗೆ ಮಿತಿ ಇರಲಿ ಮೈ ಡಿಯರ್ ಲರ್ನೆಡ್ ಫ್ರೆಂಡ್. ಇಲ್ಲಿ ವಿಚಾರಿಸಬೇಕಾಗಿರೋದು ಸಾಕ್ಷಿ ಮತ್ತು ಆಧಾರ ಮಾತ್ರ. ಯುವರ್ ಆನರ್, ಡಾಕ್ಟರ್ ಇಂದೂರ್ ಅವರಿಗೆ ಕೆಲವು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಸಾಹುಕಾರ್ ಸೂರಯ್ಯನವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ ನಿಮಗೆ ಲಂಚ ಕೊಡಕ್ ಬಂದಿದ್ದು ನಿಜಾನ? ಹೌದು, ನಿಜ. ಹಾಗಾದ್ರೆ ಇಷ್ಟು ದಿವಸ ಅದನ್ನ ಮುಚ್ಚಿಟ್ಟು ಈಗ ಹೇಳ್ತಾ ಇದ್ರಲ್ಲ, ಯಾಕೆ? ಇದು ನಿಮ್ ತಪ್ಪಲ್ವಾ? ಈ ಮಾತನ್ನು ಮೊದಲೇ ಹೇಳಿದ್ರೆ ಇದಕ್ಕೇನ್ ಸಾಕ್ಷಿ ಇದೆ ಅಂತ ನೀವು ಕೇಳ್ತಿದ್ರಿ. ಈಗಲೂ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಸೂರಯ್ಯನವರು ನಿಮಗೆ ಲಂಚ ಕೊಡೋದಕ್ಕೆ ಬಂದಿದ್ರು ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಸಾಕ್ಷಿ ಇಲ್ಲಿದೆ ಯುವರ್ ಆನರ್. ನೋಡಮ್ಮ ಡಾಕ್ಟರ್ಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ನೀನ್ ಏನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ್ರು ನಮ್ಮ ಅಣ್ಣ ಏನೇತ್ ಬರೋದಿಲ್ಲ. ನೀನ್ ನಿಜಾನೇ ಬರೆದ್ರೆ ನನಗ್ ಶಿಕ್ಷೆ ಆಗೋದು ಖಂಡಿತ. ಯಾಕೆ ಅಂತಂದ್ರೆ ವಿಷ ಕೊಟ್ಟು ನಾನೇ ನನ್ನ ಮಗನಿಗೆ ರಾತ್ರಿ ವಿಷ ಕುಡಿಸಿದ್ದೀವಿ. ಬೆಳಗಿನ ಜಾವದವರೆಗೂ ಆರಾಮಾಗೇ ಇದ್ದಾನೆ. ನನಗೂ ಹೊಂದ್ಕೊಂಡಿದ್ದಾಗ ಆಗ್ಲೇಬೇಕು. ಅದಕ್ಕೆ ಬಲವಂತವಾಗಿ ಇನ್ನೂ ಸ್ವಲ್ಪ ಕುಡಿಸ್ದೆ. ಆಮೇಲೆ ಅವ್ನು ನಿರೋಳವಾಗಿ ಸತ್ತ. ನೋಟ್ ಡೌನ್ ದಿಸ್ ಪಾಯಿಂಟ್ ಮೈ ಲಾರ್ಡ್. ವೀರಯ್ಯನವರು ಸತ್ತ ಮೇಲೆ ಸೂರಯ್ಯನವ್ರ ಬಾಯಿಂದ ಈ ಮಾತು ಬಂದಿದೆ ಅಂದ್ಮೇಲೆ ಕೋರ್ಟ್ ನಲ್ಲಿರೋ ಬಿಲ್ಲು ಅಕ್ರಮವಾಗಿ ತಯಾರಾಗಿರೋದು ಸತ್ಯ. ಹಾಗೇನೆ ವೀರಯ್ಯನ ಕೊಲೆ ಮಾಡಿರೋದನ್ನ ಸ್ವತಃ ಸೂರಯ್ಯನವರು ಒಪ್ಕೊಂಡಿರೋದ್ರಿಂದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಇದರಲ್ಲೇನೋ ಕುತಂತ್ರ ಇದೆ. ಒಬ್ಬ ಡಾಕ್ಟ್ರು ಸಿಐಡಿ ತರ ತನ್ನ ರೂಮ್ಗೆ ಬಂದವರು ಹೋದವರು ಧ್ವನಿನ ಟೇಪ್ ಮಾಡೋದು ಅಂದ್ರೇನು? ಇದು ಬೇರೆ ಯಾರಿಂದಾನೋ ಸೂರಯ್ಯನವರ ಧ್ವನಿನ ಇಮಿಟೇಟ್ ಮಾಡ್ತಿದ್ದಾರೆ. ಆದ್ರಿಂದ ಯುವರ್ ಆನರ್, ಈ ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ನನ್ನ ಕಕ್ಷಿದಾರರಾದ ಸಾಹುಕಾರ ಸೂರಯ್ಯನವರನ್ನ ನಿರಪರಾಧಿ ಅಂತ ಪರಿಗಣಿಸಬೇಕಾಗಿ ಪ್ರಾರ್ಥಿಸಿಕೊಳ್ತೇನೆ. ಡಾಕ್ಟರ್ ಇಂದು ಅವರೇ, ಇದನ್ನ ರೆಕಾರ್ಡ್ ಮಾಡೋಕೆ ನಿಮ್ಗೆ ಹೇಗೆ ಸಾಧ್ಯ ಆಯಿತು? ಸೂರಯ್ಯನವರು ಲಂಚ ಕೊಡಕ್ ಬರ್ತಾರೆ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತಾ? ನಾನೇನ್ ರೆಕಾರ್ಡ್ ಮಾಡಲಿಲ್ಲ ಯುವರ್ ಆನರ್. ಅದು ತಾನಾಗೆ ಆಗಿತ್ತು. ಏನಿದು? ಓಹೋ, ಮುಗಿದು ಹೋಗಿದೆ. ಈ ಸೈಡ್ ಹಾಕ್ಬೇಕಾ? ತಗೊಂಡಾಗಮ್ಮ. ಅಲ್ಲಿ ಇಲ್ಲಿ ಜಾಸ್ತಿ ಓಡಾಡಬಾರ್ದು, ಒಂದ್ ಕಡೆ ಮಲಗಿರ್ಬೇಕು. ಓಹ್, ಮೇ ಕಮ್ ಇನ್? ಬಂದ್ರಲ್ಲ.